ಬೆಳಗಾವಿ ಚಳಿಗಾಲ ಅಧಿವೇಶನದ 5ನೇ ದಿನದ ಕಲಾಪಗಳು ಕೂಡ ಇವತ್ತು ಮುಕ್ತಾಯವಾದರೂ ಕೂಡ ಇನ್ನೊಂದು ಕಡೆ ಏನಂತಂದರೆ ರೈತ ಹೋರಾಟಗಾರರು ಒಂದು ಸುವರ್ಣ ಗಾರ್ಡನ್ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಪ್ರತಿಭಟನಾ ಸ್ಥಳದಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸಿ ಇಲ್ಲಿ ರೈತ ಹೋರಾಟಗಾರರು ಒಂದು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇರಬಹುದು. ಏನಂತಂದ್ರೆ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದು ತಮ್ಮ ಏನಂತಂದ್ರೆ ಕಬ್ಬಿಗೆ ಒಂದು ನಿಗದಿತ ಬೆಲೆ ಘೋಷಣೆ ಆಗಬೇಕು, ವಿವಿಧ ಬೆಳೆಗಳಿಗೆ ಒಂದು ಬೆಲೆ ಘೋಷಣೆ ಆಗಬೇಕು, ಒಂದು ವೈಜ್ಞಾನಿಕ ಬೆಲೆಯನ್ನು ಕೊಡಬೇಕು, ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು. ಅಲ್ಲಿವರೆಗೂ ನಾವು ಹೋರಾಟವನ್ನು ಕೈ ಬಿಡಲ್ಲ. ಸಾಕಷ್ಟು ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಆದರೆ ಸರ್ಕಾರ ಕೂಡ ನಮಗೆ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆಯನ್ನು ನೀಡ್ತಾ ಇಲ್ಲ. ಆದ್ದರಿಂದ ನಾವು ಸರ್ಕಾರದ ಸಚಿವರು ಕೂಡ ಇಲ್ಲಿ ಬರಬೇಕು. ಬಂದು ಏನಂತಂದ್ರೆ ಸದ್ಯ ನಮ್ಮ ಬೇಡಿಕೆಗಳು ಏನಿದಾವೆ ಅದನ್ನು ಆಲಿಸಬೇಕು. ಈಗ ಸದ್ಯಕ್ಕೆ ನಮ್ಮ ಜೊತೆಗೆ ಮಾತನಾಡಲು ರೈತ ಮುಖಂಡರು ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಸರ್, ಏನಂತಂದ್ರೆ ಈಗ ಸಾಕಷ್ಟು ನೀವು ಬೇಡಿಕೆಗಳನ್ನು ಹೊತ್ತಿದ್ದೀರಿ, ಸಾಕಷ್ಟು ಬಾರಿ ಹಲವು ಬಾರಿ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಕೂಡ ಮಾಡಿದಿರಿ. ಆದರೂ ಕೂಡ ಸರ್ಕಾರದವರು ಯಾವುದೇ ಸ್ಪಂದನೆ ಕೊಡ್ತಲ್ಲ. ಇವತ್ತು ಕೂಡ ಯಾರಾದರೂ ಸಚಿವರು ಬಂದಿದ್ದಾರೆ, ಏನು ಹೇಳಿದ್ರಂತ? ಈ ಮೂಲಕ ಸಚಿವರು ಬಂದಿದ್ರು ಆಲ್ರೆಡಿ ನಮ್ಮ ಹತ್ರ. ಸಚಿವರು ಬಂದರು, ಮನವಿ ತಗೊಂಡು ಹೋಗೋದು. ಬೇರೆ ಇಲಾಖೆಯ ಸಚಿವರುಗಳು ಬಂದಿದ್ರು, ಮನವಿ ತಗೊಂಡು ಹೋಗೋದು. ಮನವಿ ಕೊಡೋದು ಬೇಡ. ಈಗ ನಮಗೆ ಬೇಕಾದಂತ ಯಾವ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಬಂದ್ರೆ, ಸಚಿವರು ಬಂದ್ರೆ ಮನವಿ ಕೊಡೋಣ ಅಂತ ಮಾತಾಡಿದ್ರು. ಆದ್ರೆ ಮಧ್ಯಾಹ್ನ 2 ಗಂಟೆಗೆ ಇವರು ಹೋಗಿಬಿಟ್ಟಿದ್ದಾರೆ. 2 ಗಂಟೆಗೆ ಅವ್ರು ಹೋಗಿಬಿಟ್ಟಿದ್ದಾರೆ ಆಲ್ರೆಡಿ. ಅದಕ್ಕೆ ನಮ್ಮ DC ಅವರು ಬಂದು CM ಹತ್ರ ಒಂದು ನಿಯೋಗವನ್ನ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗುವಂತ ಭರವಸೆ ಕೊಟ್ಟು ಆಲ್ರೆಡಿ ಅವರು CM ಕಚೇರಿ ಜೊತೆ ಮಾತಾಡಿ ಕಾಸು ನಮ್ಮನ್ನು ಕರ್ಕೊಂಡು ಪ್ರತಿ ಬಾರಿಯೂ ಕೂಡ ಅಂದ್ರೆ ಸಾಕಷ್ಟು ತಮ್ಮ ಬೇಡಿಕೆಗಳನ್ನು ಕುರಿತು ಸರ್ಕಾರದ ಗಮನವನ್ನು ಸೆಳೆಯುವಂತ ಪ್ರಯತ್ನ ಮಾಡಿದ್ದಾರೆ. ಆದ್ರೂ ಕೂಡ ಸರ್ಕಾರದವರು ಸ್ಪಂದನೆ ಕೊಡ್ತಾ ಇಲ್ಲ. ಈಗ ಸುಮಾರು 12 ವರ್ಷಗಳಿಂದ ಇದೇನೆ ಆಗ್ತಾ ಇದೆ. ಯಾವುದು ಕೂಡ ಉತ್ತರ ಕರ್ನಾಟಕ ಅಭಿವೃದ್ಧಿ ಎಲ್ಲ ಶೂನ್ಯನೇ ಐತಿ. ನಮ್ಮ ಒತ್ತಾಯ ಏನಪ್ಪಾ ಅಂತಂದ್ರೆ ಸಮಗ್ರವಾದಂತ ಕೃಷಿ ಬೆಳೆಗೆ ಯೋಗ್ಯವಾದಂತ ಬೆಲೆಯಲ್ಲಿ ಇವತ್ತು ಸರ್ಕಾರ ಖರೀದಿ ಮಾಡಬೇಕು. ಎಲ್ಲ ಕಾಳುಗಳನ್ನ ಏನ್ ನಮ್ಮದು 3500 ರೂಪಾಯಿ ಕಬ್ಬಿಗೆ ಬೆಲೆ ಇದೆ, ಅದು ನಿರ್ದಿಷ್ಟವಾದಂತ 3500 ರೂಪಾಯಿ ಕೊಡಲೇಬೇಕು. ಕಾರಣಾಂತರಗಳಿಂದ ಅಧಿಕಾರಿಗಳು ಮತ್ತು ನಮ್ಮ ಒಂದಿಷ್ಟು ಗೊಂದಲಗಳಿಂದ ಅದು 33 ನಿಂತಿದೆ. ಆದ್ರೆ ನಮ್ಮ ಅದಕ್ಕೆ ಒಪ್ಪಿಗೆ ಇಲ್ಲ. ನಮ್ಮ ಒತ್ತಾಯ ಏನಿದ್ರು 3500 ಇದೆ. ಅದೇ ರೀತಿ ಅನೇಕ ಸಮಸ್ಯೆಗಳ ಬಗ್ಗೆ ನಾವು ಇವತ್ತು ಹೇಳ್ತಾನೆ ಬಂದಿದ್ದೇವೆ. ಯಾವುದು ಕೂಡ ಆಗ್ತಾ ಇಲ್ಲ. ಇದೇ ರೀತಿ ಮುಂದುವರೆದರೆ ನಾವು ಸಂಪೂರ್ಣ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ಕೊಡಿ ಅಂತೇಳಿ ನಮ್ಮ ಹೋರಾಟವನ್ನು ಹಾಕೋಬೇಕಾಗ್ತದೆ ಅಂತೇಳಿ ವೇದಿಕೆ ಮುಖಾಂತರ ಹೇಳಕ್ ಬಯಸ್ತೇವೆ. ಕೃಷಿ ಸಚಿವರು ಬರ್ಬೇಕಂತ ಪಟ್ಟು ಹಿಡಿದ್ರಿ, ಆದ್ರೂ ಕೂಡ ಬರ್ಲಿಲ್ಲ. ಆದ್ರಿಂದ DC ಅವರು ಕೂಡ ಬಂದಿದ್ರು. DC ಅವರು ಕೂಡ ತಮ್ಗೆ ಏನಂತ ಹೇಳಿದ್ರು, ಏನಂತ ಮನವೊಲಿಕೆ ಕೆಲಸ? ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾವು ನಿಮಗೆ ಇವತ್ತು ಎಲ್ಲರೂ ಹೋದ್ರ 3 ಗಂಟೆಗೆ ನಾವು ಎಲ್ಲರೂ ಹೋಗಿದ್ದಾರೆ, ಯಾರು ಇಲ್ಲ. ನಿಮಗೆ ನಾವು 18ನೇ ತಾರೀಕಿಗೆ ನಿಮ್ಮ ಒಂದು ಕಮಿಟಿಯನ್ನು ಮಾಡ್ಕೊಂಡು ಬರ್ರಿ, ನಮ್ಮ CM ಅವ್ರಿಗೆ ಭೇಟಿ ಮಾಡಿಸ್ತೇವೆ ಅಂತೇಳಿ ನಮ್ಮ ಹಾಲುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಕೂಡ ಮನವೊಲಿಕೆ ಕೆಲಸ ಮಾಡಿದ್ರು. ಆ ನೇಗ ಕರ್ಕೊಂಡು ಹೋಗ್ತೀರಾ? ಇವತ್ತಿಗೆ ಪ್ರತಿಭಟನೆ ಕೈ ಬಿಡ್ತಾ ಇದ್ದೀರಾ? ಇವತ್ತು ಎಲ್ಲರೂ ಕೂಡಿ ಮಾತಾಡ್ತೇವೆ. ನಮ್ಮೆಲ್ಲ ಮುಖಂಡರು ಮಾತಾಡಿ ಒಂದು ಏನನ್ನು ನಿರ್ಣಯ ತೆಗೆದುಕೊಳ್ತೇವೆ. ಏನಂತಂದ್ರೆ ಈಗ ಸದ್ಯ ಏನಂತಂದ್ರೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಕೂಡ ಒಂದು ರೈತರ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದು ರೈತರ ಮನವೊಲಿಸುವಂತ ಕೆಲಸ ಮಾಡಿದ್ದಾರೆ. ಏನಂತಂದ್ರೆ ದಿನಾಂಕ 18ರಂದು ಒಂದು CM ಹತ್ರ ನಿಮ್ಮ ನೇಗವನ್ನು ಕರೆದುಕೊಂಡು ಹೋಗ್ತೇನೆ, ಸ್ವತಃ CM ಅವರ ಬಳಿ ನಿಮ್ಮ ಮನವಿಯನ್ನು ಕೊಡ್ರಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಗುರುದಂಡಯ್ಯ, ಬಾವಿಮಣಿ, ಗ್ಯಾರಂಟಿ ನ್ಯೂಸ್, ಬೆಳಗಾವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.